ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ರಿವ್ಯೂ ಕನ್ನಡ. ಯಶ್ ಅವರ ಫ್ಯಾನ್ಸ್, ಇನ್ಫ್ಯಾಕ್ಟ್ ಇಡೀ ಇಂಡಿಯನ್ ಸಿನಿಮಾ ವೆಯ್ಟ್ ಮಾಡ್ತಿರೋ ದೊಡ್ಡ ಸಿನಿಮಾ ಅಂದ್ರೆ ಅದು ಟಾಕ್ಸಿಕ್. ಮಾರ್ಚ್ 19ಗೆ ರಿಲೀಸ್ ಆಗಬೇಕಿತ್ತು, ಆದ್ರೆ ಈಗ ಅಫಿಷಿಯಲ್ ಆಗಿ ಡೇಟ್ ಪೋಸ್ಟ್ಪೋನ್ ಆಗಿದೆ. ಜೂನ್ 4, 2026ಗೆ ಶಿಫ್ಟ್ ಮಾಡಿದ್ದಾರೆ. ಸೊ ಕ್ವೆಶ್ಚನ್ ಏನಂದ್ರೆ, ಯಾಕೆ? ಇಸ್ ಇಟ್ ಫಿಯರ್ ಆರ್ ಇಸ್ ಇಟ್ ಸ್ಟ್ರಾಟಜಿ? ಸೋಷಿಯಲ್ ಮೀಡಿಯಾನಲ್ಲಿ ಒಂದು ಸ್ಟ್ರಾಂಗ್ ರೂಮರ್ ಹರಡ್ತಾ ಇದೆ. ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಸಾಕು, ಒಂದು ಕಡೆ ಟಾಕ್ಸಿಕ್ ಪೋಸ್ಟ್ಪೋನ್ ಡ್ಯೂ ಟು ಫಿಯರ್ ಅಂತ ಟ್ರೋಲ್ಸ್, ಇನ್ನೊಂದು ಕಡೆ ನೋ ಇದು ಸ್ಟ್ರಾಟಜಿ ಅಂತ ಫ್ಯಾನ್ಸ್ ವಾರ್. ಎಸ್ಪೆಷಲಿ ರಣವೀರ್ ಸಿಂಗ್ ಅವರ ದುರಂಧರ್ ಮೂವಿ ಸೇಮ್ ಟೈಮ್ಗೆ ಬರ್ತಿದೆ ಅಲ್ವಾ, ಅದಕ್ಕೆ ಯಶ್ ಹೆದಲಿ ಬ್ಯಾಕ್ಔಟ್ ಆದ್ರು ಅಂತ ಕೆಲವರು ಹೇಳ್ತಿದ್ದಾರೆ. ಈಸ್ ರಾಕಿಂಗ್ ಸ್ಟಾರ್ ಯಶ್ ರಿಯಲಿ ಅಫ್ರೇಡ್ ಆಫ್ ಎ ಕ್ಲಾಶ್, ಅಥವಾ ಇದರ ಹಿಂದೆ ಒಂದು ಮಾಸ್ಟರ್ ಪ್ಲಾನ್ ಇದೆಯಾ? ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ಹೈಪ್ ಬೇಡ, ಹೇಟ್ ಬೇಡ, ಲೆಟ್ಸ್ ಡಿಕೋಡ್ ದಿ ಆಕ್ಚುಯಲ್ ರೀಸನ್ಸ್ ಲಾಜಿಕಲಿ. ಸೆಗ್ಮೆಂಟ್ 1, ದಿ ಧುರಂಧರ್ ಮಿತ್. ಮೊದಲು ಈ ಧುರಂಧರ್ ವಿಷಯ ಕ್ಲಿಯರ್ ಮಾಡ್ಬಿಡೋಣ. ರಣವೀರ್ ಸಿಂಗ್ ಇಸ್ ಅ ಫ್ಯಾಂಟಾಸ್ಟಿಕ್ ಆಕ್ಟರ್, ನೋ ಡೌಟ್. ಧುರಂಧರ್ ಡೈರೆಕ್ಟರ್ ಆದಿತ್ಯ ಧರ್ ಯೂರಿ ಫೇಮ್ ಕೂಡ ಒಂದು ಸಾಲಿಡ್ ಆಕ್ಷನ್ ಮೂವಿ ಮಾಡ್ತಿದ್ದಾರೆ. ಬಟ್ ಫ್ರೆಂಡ್ಸ್, ಲೆಟ್ಸ್ ಬಿ ಪ್ರಾಕ್ಟಿಕಲ್, ಲೆಟ್ಸ್ ಟಾಕ್ ಬಿಸ್ನೆಸ್. KGF ಚಾಪ್ಟರ್ 2 ಬಾಕ್ಸ್ ಆಫೀಸ್ ಕಲೆಕ್ಷನ್ ಏನು? 1,200 crores ಪ್ಲಸ್. ಯಶ್ ಇವತ್ತು ಜಸ್ಟ್ ಕನ್ನಡ ಆಕ್ಟರ್ ಅಲ್ಲ, ಹೀ ಈಸ್ ಎ ಗ್ಲೋಬಲ್ ಬ್ರ್ಯಾಂಡ್. ನಾರ್ತ್ ಇಂಡಿಯಾದಲ್ಲಿ ಯಶ್ಗಿರೋ ಕ್ರೇಜ್ ನೋಡಿದ್ರೆ ಕ್ಲಾಶ್ ಆಡೋ ರಿಸ್ಕ್ ಯಶ್ಗೆ ಅಲ್ಲ, ಅದು ಅಪೋನೆಂಟ್ಗೆ ಜಾಸ್ತಿ ಇರುತ್ತೆ. ನೆನ್ಪಿದೆ ಅಲ್ವಾ? ಸಲಾರ್ ವರ್ಸಸ್ ಡಂಕಿ ಕ್ಲಾಶ್ ಆಯ್ತು, ಆನಿಮಲ್ ವರ್ಸಸ್ ಸನ್ ಬಹಾದೂರ್ ಕ್ಲಾಶ್ ಆಯ್ತು, ಈವನ್ ಪುಷ್ಪ ಹ್ಯಾಡ್ ಕ್ಲಾಶಸ್. ದೊಡ್ಡ ಸ್ಟಾರ್ಸ್ಗಳು ಯಾವತ್ತೂ ಕ್ಲಾಶ್ಗೆ ಹೆದರೋಲ್ಲ. ಇನ್ಫ್ಯಾಕ್ಟ್ ಕ್ಲಾಶಸ್ ಕ್ರಿಯೇಟ್ ಮೋರ್ ನಾಯ್ಸ್ ಅಂಡ್ ಮೋರ್ ಮಾರ್ಕೆಟಿಂಗ್. ಸೊ ಯಶ್ ಹೆದರಿ ಪೋಸ್ಟ್ಪೋನ್ ಮಾಡಿದ್ರು ಅನ್ನೋದು ಕಂಪ್ಲೀಟ್ ನಾನ್ಸೆನ್ಸ್. ಇಟ್ಸ್ ಜಸ್ಟ್ ಫ್ಯಾನ್ ವಾರ್ ಕಂಟೆಂಟ್. ಯಶ್ ಅವರು ಧುರಂಧರಿಂದ ಡೇಟ್ ಚೇಂಜ್ ಮಾಡ್ತಾ ಇಲ್ಲ. ಪ್ರಾಬ್ಲಮ್ ಇರೋದು ಕಾಂಪಿಟೇಷನ್ನಲ್ಲ, ಪ್ರಾಬ್ಲಮ್ ಇರೋದು ಕ್ರಿಯೇಷನ್ನಲ್ಲಿ. ಹಾಗಿದ್ರೆ ಆಕ್ಚುಯಲ್ ರೀಸನ್ ಏನು? ಅಫಿಷಿಯಲ್ ಸೋರ್ಸಸ್ ಮತ್ತು ಇಂಡಸ್ಟ್ರಿ ರಿಪೋರ್ಟ್ಸ್ ಪ್ರಕಾರ 2 ಮೇನ್ ರೀಸನ್ಸ್ ಇವೆ. ನಂಬರ್ 01, ಗ್ಲೋಬಲ್ ಡಿಸ್ಟ್ರಿಬ್ಯೂಷನ್. ಟಾಕ್ಸಿಕ್ ಒಂದು ಸಿಂಪಲ್ ಪ್ಯಾನ್ ಇಂಡಿಯಾ ಮೂವಿ ಅಲ್ಲ, ಇದು ಅ ಫೇರಿ ಟೇಲ್ ಫಾರ್ ಗ್ರೋನ್ ಅಪ್ಸ್. ಮೇಕರ್ಸ್ ಇದನ್ನ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಯುರೋಪ್ ಮತ್ತು ಯುಎಸ್ನಲ್ಲಿ ದೊಡ್ಡ ಮಟ್ಟದಲ್ಲಿ ರಿಲೀಸ್ ಮಾಡಕ್ಕೆ ಪ್ಲಾನ್ ಮಾಡ್ತಿದ್ದಾರೆ. ರೀಸೆಂಟಾಗಿ ನಡೆದಿರೋ ಜಿಯೋ ಪೊಲಿಟಿಕಲ್ ಟೆನ್ಷನ್ಸಿಂದ ಕೆಲವು ಕಡೆ ಡಿಸ್ಟ್ರಿಬ್ಯೂಷನ್ ರೈಟ್ಸ್ ಇನ್ನೂ ಫೈನಲ್ ಆಗಿಲ್ಲ. ಪಾಯಿಂಟ್ ನಂಬರ್ 2, ದಿ ವಿಷನ್ ಆಫ್ ಗೀತು ಮೋಹನ್ ದಾಸ್. ಗೀತು ಮೋಹನ್ ದಾಸ್ ಕಮರ್ಷಿಯಲ್ ಮಾಸ್ ಡೈರೆಕ್ಟರ್ ಅಲ್ಲ, ಅವರು ನ್ಯಾಷನಲ್ ಅವಾರ್ಡ್ ವಿನ್ನಿಂಗ್ ಫಿಲ್ಮ್ ಮೇಕರ್. ಟಾಕ್ಸಿಕ್ ಒಂದು ರೆಗ್ಯುಲರ್ ಡಿಶುಮ್ ಮಾಸ್ ಮೂವಿ ಅಲ್ಲ, ಇದು ಅ ಫೈರಿ ಟೇಲ್ ಫಾರ್ ಗ್ರೋನ್ ಅಪ್ಸ್. ಅಂದ್ರೆ ಇದರ ವಿಜುವಲ್ ಟೆಕ್ಸ್ಚರ್, ಲೈಟಿಂಗ್, ಕಾಸ್ಟ್ಯೂಮ್ಸ್, ಪ್ರತಿ ಫ್ರೇಮ್ ಒಂದು ಪೇಂಟಿಂಗ್ ತರ ಇರಬೇಕು. ಇಂಡಸ್ಟ್ರಿ ಇನ್ಸೈಡರ್ಸ್ ಪ್ರಕಾರ ಶೂಟಿಂಗ್ ಶೆಡ್ಯೂಲ್ನಲ್ಲಿ ಸ್ವಲ್ಪ ಡಿಲೇ ಆಗಿದೆ, ಬಿಕಾಸ್ ಯಶ್ ಅಂಡ್ ಗೀತು ಆರ್ ಟೇಕಿಂಗ್ ಎಕ್ಸ್ಟ್ರೀಮ್ ಕೇರ್ ವಿತ್ ದಿ ಪ್ರೊಡಕ್ಷನ್ ಡಿಸೈನ್. ನೆನ್ಪಿರ್ಲಿ, KGF 2 ರಿಲೀಸ್ ಆಗಿ 4 years ಆಯಿತು. ಯಶ್ಗೆ ಗೊತ್ತು, ನೆಕ್ಸ್ಟ್ ಮೂವಿ ಆವ್ರೇಜ್ ಆಗಿದ್ರೆ ಆಡಿಯನ್ಸ್ ಕ್ಷಮಿಸೋಲ್ಲ. ಲುಕ್ ಎಟ್ ಮೂವೀಸ್ ಲೈಕ್ ಆದಿಪುರುಷ್ ಆರ್ ಬಡೆ ಮಿಯನ್ ಛೋಟಾ ಮಿಯಾನ್. ಡೇಟ್ಗೆ ರಿಲೀಸ್ ಮಾಡಬೇಕು ಅಂತ ಹರಿ ಮಾಡಿ VFX ಕಂಪ್ಲೀಟ್ ಮಾಡದೆ ರಿಲೀಸ್ ಮಾಡಿದ್ರೆ ಏನಾಗುತ್ತೆ? ಡಿಸಾಸ್ಟರ್ ಆಗುತ್ತೆ. ಯಶ್ ಈಸ್ ಎ ಪರ್ಫೆಕ್ಷನಿಸ್ಟ್. ಅವ್ರು ಹೇಳೋದಿಷ್ಟೇ, ಲೇಟ್ ಆದ್ರೂ ಪರವಾಗಿಲ್ಲ, ಲೇಟೆಸ್ಟ್ ಆಗಿ ಬೆಸ್ಟ್ ಆಗಿ ಬರಲಿ ಅಂತ. ಸೊ ಡಿಲೇ ಆಗಿರೋದು ನನ್ನ ಪ್ರಕಾರ ಕ್ವಾಲಿಟಿ ಕಂಟ್ರೋಲ್ಗಾಗಿ, ನಾಟ್ ಬಿಕಾಸ್ ಆಫ್ ಫಿಯರ್. ಈಗ ಕಾಮನ್ ಆಡಿಯನ್ಸ್ ಆಗಿ ಯೋಚನೆ ಮಾಡೋಣ. ನಮ್ಗೇನ್ ಬೇಕು? ಒಂದು ಹಾಫ್ ಬೇಕ್ ಸಿನಿಮಾನ ಅಥವಾ ಒಂದು ಮಾಸ್ಟರ್ ಪೀಸ್ನ? ರಾಜಮೌಳಿಯವರು RRRನ 3-4 ಟೈಮ್ಸ್ ಪೋಸ್ಟ್ಪೋನ್ ಮಾಡಿದ್ರು. ರಿಸಲ್ಟ್ ಏನು? ಆಸ್ಕರ್ಸ್ವರೆಗೂ ಹೋಯ್ತು. ಕಲ್ಕಿ 2898 ಪೋಸ್ಟ್ಪೋನ್ ಆಯಿತು. ರಿಸಲ್ಟ್ ಏನು? 1,000 crores. ಹಿಸ್ಟ್ರಿ ಹೇಳುತ್ತೆ, ರಶ್ಡ್ ಮೂವೀಸ್ ಆರ್ ಫರ್ಗಾಟನ್, ಬಟ್ ಡಿಲೇಡ್ ಮಾಸ್ಟರ್ ಪೀಸಸ್ ಆರ್ ರಿಮೆಂಬರ್ಡ್ ಫಾರ್ ಎವರ್. ಯಶ್ ಅವರು ತುಂಬ ಸ್ಮಾರ್ಟ್. ಅವ್ರಿಗೆ ಗೊತ್ತು ಫ್ಯಾನ್ಸ್ ಡಿಸಪಾಯಿಂಟ್ ಆಗ್ತಾರೆ ಅಂತ. ಬಟ್ ಅವ್ರಿಗೆ ಇದು ಕೂಡ ಗೊತ್ತು, ಥಿಯೇಟರ್ನಲ್ಲಿ ಮೂವಿ ನೋಡಿದಾಗ ಆ ಡಿಸಪಾಯಿಂಟ್ಮೆಂಟ್ ಹೋಗಿ ರೆಸ್ಪೆಕ್ಟ್ ಬರುತ್ತೆ ಅಂತ. ಸೊ ಫ್ರೆಂಡ್ಸ್, ಬಿ ಪೇಷಂಟ್. ಧುರಂಧರ್ ರಿಲೀಸ್ ಆಗ್ಲಿ, ನೋ ಪ್ರಾಬ್ಲಮ್, ಲೆಟ್ ರಣವೀರ್ ಎಂಜಾಯ್ ಹಿಸ್ ಟೈಮ್. ಬಟ್ ಯಾವಾಗ ಯಶ್ ಎಂಟ್ರಿ ಕೊಡ್ತಾರೋ ಸ್ಕ್ರೀನ್ ಶೇಕ್ ಆಗೋದು ಗ್ಯಾರಂಟಿ. ಸೊ ಧುರಂಧರ್ ಕ್ಲಾಶ್ ಅವಾಯ್ಡ್ ಆಗಿದ್ದು ಒಂದು ಕೋಇನ್ಸಿಡೆನ್ಸ್ ಅಷ್ಟೇ, ಅದು ರೀಸನ್ ಅಲ್ಲ. ಜೂನ್ 4, 2026ಗೆ ಶಿಫ್ಟ್ ಆಗಿರೋದು ನನ್ನ ಪ್ರಕಾರ ಒಳ್ಳೇದೇ ಆಯಿತು. ಸಮ್ಮರ್ ಹಾಲಿಡೇ ಮುಗಿಯೋಕೆ ಬಂದರೂ ಕಂಟೆಂಟ್ ಚೆನ್ನಾಗಿದ್ರೆ ರೆಕಾರ್ಡ್ಸ್ ಬ್ರೇಕ್ ಆಗೋದು ಗ್ಯಾರಂಟಿ. ನೀವೇನಂತೀರಾ? ಯಶ್ ಅವರು ಡೇಟ್ ಚೇಂಜ್ ಮಾಡಿದ್ದು ಸರಿನಾ, ಅಥವಾ ಕ್ಲಾಶ್ ಇದ್ರೂ ರಿಲೀಸ್ ಮಾಡಬೇಕಿತ್ತಾ? ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಹಾನೆಸ್ಟ್ ರಿವ್ಯೂಸ್ ಮತ್ತು ಅಪ್ಡೇಟ್ಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮೈ ರಿವ್ಯೂ ಕನ್ನಡ. ಸಿ ಯು ಇನ್ ದಿ ನೆಕ್ಸ್ಟ್ ವಿಡಿಯೋ.